ಅಲ್ವಾ? ನಮಗೆ ನಿಜವಾಗ್ಲೂ ಸ್ವಾತಂತ್ರ್ಯ ಸಿಕ್ಕಿದೆಯಾ? ಇವತ್ತು ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋಗಿರ್ಬೋದು, ಆದರೆ ನಮ್ಮ ದೇಶ ಬೇರೆ ಯಾವುದೆಲ್ಲ ದುಶ್ಚಟಗಳಿಂದ ಆಳ್ತಾ ಇದೆ. ಅದರಲ್ಲಿ ಒಂದು ಪ್ರಮುಖವಾದದ್ದು ನಶೆ ಅಥವಾ ಮಾದಕ ವ್ಯಸನ. ಇದು ಏನು ಮಾಡ್ತಾ ಇದೆ ಅಂತೇಳಿ ಹೇಳಿದರೆ, ನಾವು ಬೇರೆಲ್ಲ ದೇಶಗಳನ್ನು ನೋಡ್ಲಿಕ್ಕೆ ಹೋದರೆ ನಮ್ಮ ಭಾರತ ದೇಶ ಅತ್ಯಂತ ಬಲಿಷ್ಠ ದೇಶ. ಯಾಕಂತ ಹೇಳಿದರೆ 70% ಯುವಕರು ನಮ್ಮ ದೇಶದಲ್ಲಿದ್ದಾರೆ. ಹಾಗೆಂತೇಳಿ ಹೇಳುವಾಗ ನಮ್ಮ ದೇಶ ಬೆಳೆಯುತ್ತಾ ಇರುವ ದೇಶ, ಅಭಿವೃದ್ಧಿ ಮಾಡುವ ದೇಶ. ಆದರೆ ಒಂದು ವಿಷಾದಕರ ಸಂಗತಿ ಏನಂತ ಹೇಳಿದರೆ, ನಮ್ಮ ದೇಶದ ಯುವಕರು ದಿನದಿಂದ ದಿನಕ್ಕೆ ಈ ನಶೆಗೆ ಒಳಗಾಗ್ತಾ ಇದ್ದಾರೆ. ಈ ನಶೆಗೆ ಒಳಗಾಗುವಾಗ ಈ ನಮ್ಮ ಯುವಕರು ಅಥವಾ ಯುವತಿಯರು ಅವರ ಜವಾಬ್ದಾರಿಯನ್ನು ಮರೀತಾರೆ. ಅವರು ಓದುವುದಿಲ್ಲ, ನಮ್ಮ ದೇಶದ ಅಭಿವೃದ್ಧಿ ಆಗುವುದಿಲ್ಲ, ನಮ್ಮ ಕುಟುಂಬಗಳು ನಾಶ ಆಗ್ತಾಯಿದೆ, ನಮ್ಮ ಸಮಾಜ ನಾಶ ಆಗ್ತಾಯಿದೆ. ಆ ಒಂದು ದೃಷ್ಟಿಯನ್ನು ಇಟ್ಕೊಂಡು ಈ ನಶಾಮುಕ್ತ ಭಾರತ ಅಭಿಯಾನವನ್ನು 5 ವರ್ಷಗಳ ಹಿಂದೆ ಪ್ರಾರಂಭಿಸಿರುವಂಥದ್ದು. ಈ ವರ್ಷ 5ನೇ ವರ್ಷ. ಅದಕ್ಕೋಸ್ಕರ ನಾವೆಲ್ಲರೂ ಸೇರಿದ್ದೇವೆ. ನಾವು ಪ್ರತಿಯೊಬ್ಬರು ಏನಿದೆ ಪ್ರತಿಜ್ಞೆ ಮಾಡಲಿಕ್ಕಿದೆ. ನಾವು ಮೊನ್ನೆ ನಿಮ್ಮ ಶಾಲೆಗಳಲ್ಲಿ ನೀವು ಮಾಡಿದ್ದೀರಿ ಪ್ರತಿಜ್ಞೆನ, ಅದಕ್ಕೋಸ್ಕರ ನಾವು ಪ್ರತಿಯೊಬ್ಬರು ಮಾಡೋಣ. ಯಾಕಂತ ಹೇಳಿದರೆ ನಾವು ಮಕ್ಕಳು, ಇದು ನಮ್ಮದು ರಿಹ್ಯಾಬಿಲಿಟೇಷನ್ ಪುನರ್ವಸತಿ ಕೇಂದ್ರ. ಇಲ್ಲಿ ಯಾರಿರೋದು? ನೀವು ಶಾಲೆಯಲ್ಲಿ ಮಕ್ಕಳು ಕಲಿತಿದ್ದಾರೆ. ನಶೆಗೆ ಒಳಗಾದವರು ಇಂಥ ಒಂದು ಪುನರ್ವಸತಿ ಕೇಂದ್ರಗಳಲ್ಲಿ ಚಿಕಿತ್ಸೆಯನ್ನು ಪಡೆದು ಬಿಟ್ಟು ಅವರೊಂದು ಹೊಸ ವ್ಯಕ್ತಿಗಳಾಗಿ ಅವರ ಮನೆಗೆ ಮರಳ್ತಾರೆ. ಆದರೆ ನಶೆಗೆ ಒಳಗಾಗೋದು ಸುಲಭ, ಅದರಿಂದ ಹೊರಗೆ ಬರುವುದು ಭಾರಿ ಕಷ್ಟ. ಅದಕ್ಕೋಸ್ಕರ ಈ ಒಂದು ಜಾಗೃತಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಇವತ್ತು ನಾವೆಲ್ಲರೂ ಪ್ರತಿಜ್ಞೆ ಮಾಡ್ತೇವೆ, ಇನ್ನು ಮುಂದೆ ನಾವು ಯಾರು ನಶೆಗೆ ಒಳಗಾಗುವುದಿಲ್ಲ, ನಮ್ಮ ಜೀವನವನ್ನು ಉತ್ತಮ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗ್ತೇವೆ ಅಂತೇಳಿ. ಸೊ ನಾವು ನಿಮಗೆಲ್ಲರಿಗೂ ಇವತ್ತು ಕರೆ ನೀಡ್ತಾ ಇರೋದು, ನಮ್ಮ ಜೀವನದಲ್ಲಿ ನಾವು ಎಷ್ಟೇ ದೊಡ್ಡದು ವ್ಯಕ್ತಿ ಆಗಲಿ, ಯಾವುದೇ ಒಂದು ಹುದ್ದೆಯನ್ನು ನಾವು ಅಲಂಕರಿಸಲಿ, ನಶೆಗೆ ಮಾತ್ರ ನಮ್ಮ ಜೀವನದಲ್ಲಿ ನಾವು ಯಾವುದೇ ಅವಕಾಶವನ್ನು ಕೊಡುವುದಿಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಈ ನಶಾಮುಕ್ತ ಭಾರತ ಅಭಿಯಾನದಲ್ಲಿ ನಾವು ಕೈ ಜೋಡಿಸ್ತಾ ಇದ್ದೇವೆ ಮತ್ತು ನಮ್ಮ ಭಾರತ ದೇಶವನ್ನು ಈ ವ್ಯಸನದಿಂದ ಮುಕ್ತ ಮಾಡಲಿಕ್ಕೆ ನಾವು ಪ್ರತಿಯೊಬ್ಬರು ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೇವೆ ಅಂತ ಹೇಳಿ ನಾವು ಇವತ್ತು ಪ್ರತಿಜ್ಞೆ ಮಾಡೋಣ ಮತ್ತು ನಮ್ಮ ಜೀವನವನ್ನು ನಾವು ಒಳ್ಳೆಯ ದಿಕ್ಕಿನತ್ತ ಸಾಗಿಸಿಕೊಂಡು ಹೋಗೋಣ ಅಂತೇಳಿ ನಾನು ನಿಮಗೆ ಇವತ್ತು ಕರೆ ನೀಡ್ತಾ ಇದ್ದೇನೆ.